ಹೃದಯ ನಾ ಯಾರಿಗಂತ ಕೊಡಲಿ, ನಾ ಯಾರಿಗಂತ ಕೊಡಲಿ. ಯಾರಿಗೂ ಕೊಡ್ಬೇಡಿ, ನೀವೇ ಇಟ್ಕೊಳ್ಳಿ. ನನಗೆ ಕೊಡ್ತಿದ್ದಾರೆ, ಅದು ಫಿಕ್ಸ್. ಮಚ್ಚ ಆಕ್ಷನ್. ಕೂಲಿಂಗ್ ಗ್ಲಾಸ್ ಅಷ್ಟೇ ಅಷ್ಟೇ. ಸರ್ ನಮ್ಮ ಫೋನಲ್ಲಿ ಇಟ್ರಿ. ಸಿದ್ಧ ಸರ್ ನನ್ನ ಫೋನ್ ಕಿಶಾಗ ಕೊಡ್ರಿ. ಜೋಬಲ್ಲಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಹಾಯ್, ಇದು ನಿಮ್ಮ ಮೈನಾ ತಂಡ. ರಾತ್ರಿ 2 ಗಂಟೆ ಆಗಿದೆ, ಆದರೂ ಇಷ್ಟು ಉತ್ಸಾಹ ಲವಲವಿಕೆಯಿಂದ ಇದ್ದೀವಿ. ಏನಪ್ಪ ಅಂದರೆ ಇವತ್ತು ಮೈನಾಳ ಹುಟ್ಟಿದಬ್ಬನ ನಾವೆಲ್ಲರೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದೊಂದೇ ಅಲ್ಲ, ಇವತ್ತು ನಾಗಾಭರಣ ಸರ್ ಅಂದ್ರೆ ನಮ್ಮ ಅಪ್ಪಯ್ಯ, ನಮ್ಮ ಮಾವಯ್ಯ ಸರಿಯಾಗಿ ಟಪ್ಪಾಂಗುಚಿ ಸ್ಟೆಪ್ಗೆ ಡ್ಯಾನ್ಸ್ ಮಾಡಿದ್ದಾರೆ ಹೇಳ್ಬೋದು. ಅವರೇ ಡೈರೆಕ್ಟ್ ಮಾಡಿರುವಂತಹ ಜನಮದ ಜೋಡಿ ಮೂವಿ ಸಾಂಗ್ಗೆ ಅವರೇ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಸೂಪರ್ ಆಗಿ ಮಾಡಿದ್ರು. ಹೌದು, ಅಂತ ಲೆಜೆಂಡ್ ನಮ್ ಜೊತೆ ಡ್ಯಾನ್ಸ್ ಮಾಡಿರೋದು ನಿಜವಾಗ್ಲೂ ಖುಷಿ ಪಡುವಂತ ವಿಷಯ. ಅದು ನಮ್ ಜೊತೆ ಬೆರ್ತು ಆ ಒಂದು ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ರಲ್ಲ, ಎನರ್ಜೆಟಿಕ್ ಆಗಿ. ಅದು ಎಷ್ಟು ಲೇಟ್ ನೈಟ್ ಶೂಟ್ ಆಗ್ತಿದ್ರು, ಅವ್ರು ಏನು ಕೇರ್ ಮಾಡ್ದಂಗೆ ಬನ್ನಿ ಮಾಡೋಣ ಅಂತ. he was so jovial with us. It was really amazing. ಖಂಡಿತವಾಗ್ಲೂ ಇವತ್ತಿನ ಎಪಿಸೋಡ್ ಮಿಸ್ ಮಾಡದೆ ಮೈನಾ 9 ಗಂಟೆ ಉದಯ ಟಿವಿನಲ್ಲಿ ನೋಡ್ಲೇಬೇಕು. ನಾಗಭರಣ ಸರ್ ಇದಾರಲ್ಲ, ಅವರು ನಮ್ಮ ತಂಡಕ್ಕೆ ಒಂದು ಸ್ಟ್ರಾಂಗ್ ಪಿಲ್ಲರ್ ತರ. ಅವ್ರು ಕಂಡ್ರೆ ನಮ್ಗೆ ಸ್ವಲ್ಪ ಒಂದು ಭಯ ಇರುತ್ತೆ. ಲೆಜೆಂಡ್ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ಸರ್ ಅಂದ್ರೆ ಅವ್ರಿಗೇನೋ ತೊಂದರೆ ಆಗ್ಬಾರ್ದು ಅನ್ನೋ ಭಯದಲ್ಲಿರ್ತೀವಿ, ನಾವೇನಾದ್ರೂ ತಪ್ಪು ಮಾಡಬಾರ್ದು ಅಂತ ಭಯದಲ್ಲಿರ್ತೀವಿ. ಅವರೇ ಇವತ್ತು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಎಷ್ಟು ಜೋಶಲ್ಲಿ ನಮ್ಗಿಂತ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ. ನೀವು ಈ ಎಪಿಸೋಡ್ ಅಂತೂ ನೀವು ಮಿಸ್ ಮಾಡಲೇಬಾರ್ದು. ನೋಡ್ತೀರಾ ತಾನೆ? ನೋಡ್ತೀರಾ ಅಂತ ಕೇಳ್ತಿರ್ಲ, ಪಕ್ಕ ನೋಡ್ದಾರ. ಯಾಕಂದ್ರೆ ನಾಗಪ್ಪನ ಸರ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ಯಾರ, ಅನ್ನಾವ್ ಡ್ಯಾನ್ಸ್ ಮಾಡ್ಯಾರ, ಗಿಲಿ ಮಾಡ್ಯಾರ. ನೀವಂತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನಂತೂ ಯಾವತ್ತು ಬರ್ತೈತಿ ಎಪಿಸೋಡ್ ಅಂತ ಕಾಯ್ಕೊಂಡ್ ಕುಂತೀನಿ. ನೀವು ಕುಂತಿರಲ್ರಿ ಕಾಯ್ಕೊಂಡ, ಪಕ್ಕ ನೋಡ್ತೀರಿ. ಹಂಗ ನೋಡಿದ್ಮೇಲ್ರಿ ಕಮೆಂಟ್ ಮಾಡ್ರಿ. ಉದಯ ಟಿವಿ ಕೆಳಗ ಮೈನಾ ಅವ್ರದ್ದು ನಮ್ದು ಪ್ರೊಮೋ ಹೋಗ್ತೈತಿಲ್ರಿ, ಅದಕ್ಕೆ ಕೆಳಗೆ ಕಮೆಂಟ್ ಮಾಡಿ ಹೆಂಗ್ ಡ್ಯಾನ್ಸ್ ಮಾಡಿದ್ರ, ಎಲ್ಲಾರು ಹೆಂಗ್ ಮಸ್ತ್ ಮಜಾ ಮಾಡಿವಿ, ನಮ್ಮ ಮೈನಾ ಎಷ್ಟ್ ಚಂದ ಕಾಣಾಗತ್ತಾಳ, ಎಲ್ಲಾನು ಮಿಸ್ ಮಾಡ ಕಮೆಂಟ್ ಮಾಡ್ರಿ. ನಾ ಮಾತ್ರ ಪಕ್ಕ ಓದ್ತೇನ್ರಿ. ಮತ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಮ್ಮ ಮೈನಾ ತಂಡದ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಇದೇ ಒಂದು ಶುಭ ಸಂದರ್ಭದಲ್ಲಿ ಮೈನಾ ಹುಟ್ಟುಹಬ್ಬ ಆಚರಿಸ್ತಿರೋದು ಕೂಡ ನಿಜವಾಗ್ಲೂ ನಾವು ಒಂದ್ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಇರೋ ತರಾನೇ ಫೀಲ್ ಆಗ್ತಾ ಇದೆ. ಆಮೇಲೆ ನಾಗಭರಣ ಸರ್ ಬಗ್ಗೆ ಇನ್ನೊಂದ್ ಮಾತು ಹೇಳಲೇಬೇಕು. ಕನ್ನಡ ಚಿತ್ರರಂಗ ಕಂಡಂತಹ ಮಹಾನ್ ನಿರ್ದೇಶಕರಲ್ಲಿ ಅವರೊಬ್ರು. ಅದರಲ್ಲೂ ವಿಶೇಷವಾಗಿ ಕಾದಂಬರಿ ಆಧಾರಿತ ಚಿತ್ರಗಳನ್ನ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಅಂತಹ ಒಂದು ಲೆಜೆಂಡ್ ಸೀನಿಯರ್ ಆಕ್ಟರ್ ಮತ್ತೆ ಕಮ್ ಡೈರೆಕ್ಟರ್ ಅವ್ರು ಇವತ್ತು ನಮ್ಮ ಸೆಟ್ ಅಲ್ಲಿ ಇಷ್ಟೊತ್ತಾದ್ರೂ ನಮ್ಗಳ ಜೊತೆ ಒಂದು ನಮ್ಮ ಏಜ್, ಅವ್ರಿಗೂ ನಮಗೂ ತುಂಬಾ ಏಜ್ ಗ್ಯಾಪ್ ಇದ್ರು ಕೂಡ ನಮ್ಮಲ್ಲೇ ಒಬ್ರಾಗಿ ಒಂದು ಮಗು ತರ ಅವರು ಎಂಜಾಯ್ ಮಾಡ್ಕೊಂಡು ಡಾನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಎಪಿಸೋಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಅಂತ ನಾವು ನಂಬಿದೀವಿ. ಹೌದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಿಸ್ ಮಾಡಿದೆ ನೋಡಿ. ಧನ್ಯವಾದ. ಬರಿ ಆವಾಗಿಂದ ನಿಂತ ಓಕೆ, ಇವಾಗ ನೋಡಿದ್ರಲ್ಲ, ಸರಿ ಒಂದ್ ಸೆಕೆಂಡ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿದ್ಧಾರ್ಥ್ ಮಾತಾಡ್ತಿರೋದು. ಇವತ್ತು ತುಂಬಾ ಸ್ಪೆಷಲ್ ಆಗಿ ಒಂದು ಶೂಟ್ ನಡೀತು. ಇವಾಗ 2 AM ಪ್ಯಾಕಪ್ ಆಗ್ತಿದೆ. ಬಟ್ ಇನ್ನ ಪ್ಯಾಕಪ್ ಆಗಿಲ್ಲ, ಇನ್ನ ವಿಜಯಲಕ್ಷ್ಮಿ ಅವ್ರ ಶೂಟ್ ಇದೆ. ಮೈನವ್ರ ಶೂಟ್ ನಡಿಲಿಗತ್ತೈತಿ. ಸೊ ನಾನು ಸಿದ್ಧಾರ್ಥ ಸರ್ ಯಾವಾಗ ಬಿಡ್ತಾರೆ, ಯಾವಾಗ ಲಬಕ್ ಮನೆಗೆ ಹೋಗಿ ನಾನು ಕಾಯ್ಲಿಗತ್ತಿದ್ವಿ. ಸೊ ನಂಗಂದ್ರೂ ಬಾ ಖುಷಿ ಆಯ್ತು. 2 ಗಂಟೆ ಆಗೈತ್ರಿ, ಇವಾಗ ಬಿಡಾಗತ್ತ. ಪರವಾಗಿಲ್ಲ ಕೆಲಸ. ನಮ್ಮ ಮೈನಾ ಎಪಿಸೋಡ್ಸ್ ನ ನೋಡ್ತಾ ಇರಿ. ನೋಡ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಬ್ಲಾಗ್ಸ್ ಓಕೆ. ಸೊ ಹೆವಿ ಮಳೆ ಬರ್ತಾ ಇದೆ. ಶೂಟಿನ ಆದಂಗೆಯ
ಆಕ್ಚುಲಿ ಇದು ಮಳೆ ಬರಲ್ಲ ಅನ್ಕೊಂಡು, ಆದರೆ ವರುಣನ ಆರ್ಭಟ ಜೋರಾಗಿದೆ. ಶೂಟಿಂಗು ಏನಾಗ್ತದೋ ಗೊತ್ತಿಲ್ಲ, ಆದ್ರೂ ನಾವು ನನ್ನ ಹೆಸರು ಇಟ್ಕೊಂಡರಲ್ಲ ಸಿದ್ಧಾರ್ಥ್ ಇಬ್ರು ಕಾಯ್ತಾ ಇದ್ದೀವಿ. ನೋಡೋಣ ಸೂರ್ಯನ ಜನ್ಮಕ್ಕೆ ಜೋರ ಮಾಡ್ತದ ರೇ. ಮಳೆ ಬರಬೇಕು ಹಾಗಂತ ನಾವು ಹೇಳ್ತಿಲ್ಲ, ಮಳೆ ಬರ್ಬೇಕಷ್ಟೇ. ಆಟೋಗ್ರಾಫ್ ಮೇಡಮ್. ಮೆಸೇಜ್ ಮಾಡ್ತೀನಿ, ಮಾಡ್ಬಿಟ್ಟು 1000 ರೂಪಾಯಿ ಲೈನ್ ತಗೊಳ್ಳಿ, ನಾನು ಹೇಳ್ತೀನಿ ಅಂತ ಹೇಳಿ. ಕೊರಿಯೋಗ್ರಫಿ 2000 ರೂಪಾಯಿ, ಫೋಟೋಗ್ರಫಿ. ಹಾ ಫ್ರೆಂಡ್ಸ್, ಇದು ಸಿದ್ದು ಡ್ಯಾನ್ಸ್ ಆಡಕ್ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್. ಸ್ವಲ್ಪ ರೈಟಿಗೆ ಬರ್ತಾನೆ ಫ್ರೆಂಡ್ಸ್. ಇನ್ ಸ್ವಲ್ಪ ಕುತ್ತಿಗೆ ಹೋಗ್ತಾ ಇದೆ. ನಾ ಯಾರಿಗಂತ ಕೊಡಲಿ ಅಂತ. ಯಾರಿಗಂತ ಕೊಡಲಿ. ಸಾರಿ ಅಣ್ಣ ತಂಗಿ. ಚೀ ಇವೆಲ್ಲ ನನ್ನ ವಿಡಿಯೋದಲ್ಲಿ ಮಾಡಬಾರ್ದ್ರಿ. ಪ್ರಾಕ್ಟೀಸ್ ಮಾಡ್ತಾರೆ ಅವ್ರದ್ದು ಸಿನಿಮಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಾನ್ ಮೊದಲೇ ಮ್ಯಾನೇಜರ್, ರಾತ್ರಿ 1 ಗಂಟೆ ಆಗ್ತಾ ಇದೆ. ಆಡ್ಸೋದ್ ನೋಡಿ ನಮ್ಗೆ ಒಳ್ಳೆ ದೇವ ಬಂದವ್ರ ತರ ಆಡ್ತಾ ಇದಾರೆ. ತಾಯ್ತ ಕಟ್ಟಿಸ್ಬೇಕು ಕರ್ಕೊಂಡೋಗಿ. ಮತ್ತು ಗೊಗ್ಗಯ್ಯ ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಳಿ ಮೇಘಶ್ರೀ ಯೂಟ್ಯೂಬ್ ಚಾನಲ್. ಮೇಘಶ್ರೀ ಗೌಡ ಪ್ರತಿ ವಿಡಿಯೋದಲ್ಲೂ ಹೇಳ್ತಿರೋದು. ಬೇರೆಯವ್ರ ವಿಡಿಯೋದಲ್ಲೂ ತಗೋತಾರೆ ಇದನ್ನ. ಅದೇನದು ಸಪ್ಲಿಮೆಂಟ್. ಊಟದಲ್ಲಿ ಸಿಗದೆ ಇರೋದು ಬೇರೆ ಕಡೆಯಿಂದ ತಗೊಳ್ತಾರೆ, ಅದನ್ನೇ ಸಪ್ಲಿಮೆಂಟ್ ಅನ್ನೋದು. ನಾವು ಹಳ್ಳಿ ಜನ ಗೊತ್ತಾಗಿಲ್ಲ. ಹಳ್ಳಿ ಜನ ಅಂತ ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನೆಲ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ನನ್ನನ್ನು ಲವ್ ಮಾಡಿ. ಬೇಡ, ಇವ್ರಿಗೆ ಮದುವೆ ಆಗ್ತಿದೆ, ಲವ್ ಮಾಡಕ್ ಹೋಗ್ಬೇಡಿ. ಸೀರಿಯಲ್ ಅಲ್ಲಿ ಮದುವೆ ಆಗ್ತದೆ, ಅದಕ್ಕೆ ನಾಟಕ ಎಲ್ಲ ಸುಳ್ಳಿನ ನಾಟಕ. ಅವ್ರಿಗೆ ಹುಡುಗಿ ಹುಡ್ಕೊಡ್ತಾ ಇದ್ದೀನಿ ನಾನು. ಚಪ್ಪಾಳೆ ಬರಲಿ ಎಲ್ರು. ರಾಲ್ ಕಮಾನತ್ಗೆ ಆಕ್ಷನ್, ಪ್ಲೇ ಮ್ಯೂಸಿಕ್. ಇವ್ರಿಗೆ 11 ಗಂಟೆ ಆದ್ಮೇಲೆ ದೇವ್ರು ಬರುತ್ತೆ, ಇವ್ರಿಗೆ ಗೊಗ್ಗಯ್ಯ ಬರುತ್ತೆ. ಗೊಗ್ಗಯ್ಯ ಇವ್ರಿಗೆ ದೇವ್ರು, ಇವ್ರಿಗೆ ದೇವ್ರು ಬರುತ್ತೆ, ಇವ್ರಿಗೆ ಗೊಗ್ಗಯ್ಯ ಬರುತ್ತೆ. ನನ್ನ ಲುಕ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಲ್ವಾ? ಸ್ಲೋ ಮೋಷನ್.
ಇವ್ರು ನೋಡಿದೆ ನಾನು ನೋಡ್ತಾ ಇರೋದು. Is this fine? Hey. Hey. ಈಗ ನೋಡಿ ಟೈಮ್ 2:36. ಎಸ್, ಸಾಗರ್ ತುರುವೇಕೆರೆ ಈವೆಂಟ್ಸ್ ಅಂತ ಇದೆ. ಎಲ್ಲ ರಿಯಾಲಿಟಿ ಶೋ, ಹಾಗೆ ಸಿಂಗರ್ಸ್ ಇರ್ಬೋದು, ಕಾಮಿಡಿಯನ್ಸ್ ಇರ್ಬೋದು, ಹಾಗೆ ಸಿನಿಮಾ ನಟ ನಟಿಯರು, ಸೌಂಡ್ಸು, LED, ಸ್ಟೇಜು ಎಲ್ಲ ಥರನೂ ಕೆಲಸ ಮಾಡ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ನೀವು ನನಗೆ ಕಾಲ್ ಮಾಡ್ಬೋದು. ಅಷ್ಟೇ ಅಲ್ಲ, ಮೈನಾ ಸೀರಿಯಲಲ್ಲಿ ಹೀರೋಯಿನ್ ಅಣ್ಣ ಬಾವ ಅಂತಾರೆ. ಇನ್ನು ಬಾಮೈದ ಆಗಿಲ್ಲ, ಆದರೂ ಇಷ್ಟೊತ್ತಾದರೂ ಶೂಟಿಂಗ್ ಮುಗಿಸ್ಕೊಂಡು ಹೊಡ್ತಾ ಇದ್ವಿ. ಆದರೂ ಸಿಗೋದು ಅಪರೂಪ, ಆದರೂ ಒಂದು ಒಳ್ಳೆ ಫ್ರೆಂಡ್ಶಿಪ್ಪು. ಒಂಥರ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ, ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವ್ಲಾಗ್ಸ್ ಅಷ್ಟು ಜನ ನೋಡ್ತಾ ಇಲ್ಲ, ಬಟ್ ಪರವಾಗಿಲ್ಲ, ಒಂದು 10,000 ಜನ ನೋಡ್ತಿದ್ದಾರೆ. ಸಾಕು, ಅಷ್ಟು ಜನ, 10 ಜನಕ್ಕೆ ನೋಡಿದ್ರು ಖುಷಿನೇ. ಯಾರೇ ಏನೇ ಕಾಂಟ್ಯಾಕ್ಟ್ ಮಾಡಬೇಕಂದ್ರು ಸಾಗರ್ ತುರುವೇಕೆರೆ ಅಂತ ನೀವು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಆ್ಯಂಡ್ ಈ ವ್ಲಾಗ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಶಿವನೇ ಶಂಭೋಲಿಂಗ ಬರ್ತೀನಿ ಶಿವ. ಥ್ಯಾಂಕ್ ಯು ಸೋ ಮಚ್. ಇದೇ ವಿಡಿಯೋನ ಮಾಡ್ತಾ ಇದ್ದೀನಿ. ಟೇಕ್ ಕೇರ್. ಬಾಯ್. ರೆಡಿ ಬನ್ನಿ ಸಿದ್ಧಾರ್ಥಿ, ಬನ್ನಿ, ಕಮ್ ಲಕ್ಷ್ಮಿ.